ಶಾಂತಿ. ಇಂದಿನ ದಿನಾಂಕವಾಗಿದೆ 1/8/2026. ಪರಚಿಂತನೆಯನ್ನು ಬಿಟ್ಟು ತನ್ನ ಕಲ್ಯಾಣ ಮಾಡಿಕೊಳ್ಳಿ. ನೀವು ಚಿನ್ನದಂತೆ ಆಗಿ ಅನ್ಯರಿಗೂ ಮಾರ್ಗವನ್ನು ತಿಳಿಸಿ. ಅಶರೀರಿ ಆಗುವ ಅಭ್ಯಾಸದಿಂದ ದೇಹಾಭಿಮಾನವು ಕಳೆಯುತ್ತಾ ಹೋಗಿ ನಾವು ಆತ್ಮರು ಸಹೋದರರಾಗಿದ್ದೇವೆ ಎಂಬ ಸ್ಮೃತಿಯು ಸ್ವತಃವಾಗಿ ಇರುತ್ತದೆ. ಜ್ಞಾನವು ಸುಖದ ಪ್ರಾರಬ್ಧವನ್ನು ಕೊಡುತ್ತದೆ ಮತ್ತು ಅಜ್ಞಾನವು ದುಃಖದ ಪ್ರಾರಬ್ಧವನ್ನು ಕೊಡುತ್ತದೆ ಎಂಬುದನ್ನು ಸದಾ ಸ್ಮೃತಿಯಲ್ಲಿಡಿ. ಭಗವಂತನೇ ಬಂದು ಪೂಜಾರಿಗಳನ್ನು ಪೂಜ್ಯರನ್ನಾಗಿ ಮಾಡಿ ಭಕ್ತಿಯ ಫಲವನ್ನು ಜೀವನ್ಮುಕ್ತಿಯ ರೂಪದಲ್ಲಿ ನೀಡುತ್ತಾರೆ. ವಿನಾಶವು ಡ್ರಾಮಾದಲ್ಲಿ ನಿಗದಿಯಾಗಿದ್ದು ಪ್ರಾಕೃತಿಕ ಆಪತ್ತುಗಳ ಮೂಲಕ ಹೊಸ ಪ್ರಪಂಚದ ಸ್ಥಾಪನೆಗೆ ನಿಮಿತ್ತವಾಗುತ್ತದೆ. ಪತಿತ ಪಾವನ ತಂದೆಯು ಯೋಗ ಬಲದಿಂದ ಆತ್ಮರನ್ನು ಪಾವನರನ್ನಾಗಿ ಮಾಡಿ ಜೀವನ್ಮುಕ್ತಿಯ ಮಾರ್ಗವನ್ನು ತಿಳಿಸುತ್ತಾರೆ. ತಂದೆಯ ಜೀವನ ಚರಿತ್ರೆ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಅರಿತುಕೊಳ್ಳುವುದರಿಂದಲೇ ನಿಜವಾದ ಜ್ಞಾನವು ದೊರೆಯುತ್ತದೆ. ಪರಮಾತ್ಮನು ಪ್ರೇರಣೆಯಿಂದಲ್ಲ, ಸಮ್ಮುಖದಲ್ಲಿ ಬಂದು ಬ್ರಹ್ಮನ ತನುವಿನ ಮೂಲಕ ಮಾಡಿಸುವವರಾಗಿ ಜ್ಞಾನವನ್ನು ನೀಡುತ್ತಾರೆ. ಜ್ಞಾನವು ಈಗಿನ ಪುರುಷಾರ್ಥಕ್ಕಾಗಿ, ಪ್ರಾರಬ್ಧವು ಸತ್ಯುಗದಲ್ಲಿ ಸ್ವಾಭಾವಿಕವಾಗಿ ದೊರೆಯುತ್ತದೆ. ಕಾಮ ವಿಕಾರವೇ ಅತಿ ದೊಡ್ಡ ಶತ್ರುವಾಗಿದ್ದು ಅದನ್ನು ಜಯಿಸುವುದೇ ಪವಿತ್ರ ಜೀವನದ ಪ್ರಮುಖ ಪುರುಷಾರ್ಥವಾಗಿದೆ. ಜೀವಿಸಿದ್ದಂತೆಯೇ ಹಳೆಯ ಪ್ರಪಂಚದಿಂದ ಬುದ್ಧಿಯನ್ನು ಹಗ್ಗವನ್ನು ಬಿಡಿಸಿ ಸುಖಧಾಮದ ನೆನಪಿನಲ್ಲಿ ಯಾತ್ರೆ ಮಾಡಬೇಕಾಗಿದೆ. ಕೇವಲ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡುವ ನೆನಪಿನ ಯಾತ್ರೆಯಿಂದಲೇ ವಿಕರ್ಮಗಳು ವಿನಾಶವಾಗಿ ಆತ್ಮವು ಪಾವನವಾಗುತ್ತದೆ. ತನ್ನನ್ನು ಆತ್ಮನೆಂದು ತಿಳಿದು ದೇಹಾಭಿಮಾನವನ್ನು ಬಿಟ್ಟಾಗ ಕರ್ಮೇಂದ್ರಿಯಗಳು ಸ್ವತಃವಾಗಿ ಶಾಂತ ಮತ್ತು ಶೀತಲವಾಗುತ್ತದೆ. ಯೋಗ ಬಲದಿಂದ ಕರ್ಮೇಂದ್ರಿಯಗಳನ್ನು ಜಯಿಸಿ ವಿಶ್ವದ ಮಾಲೀಕರಾಗುವುದು ರಾಜಯೋಗದ ವಿಶೇಷ ಪ್ರಾಪ್ತಿಯಾಗಿದೆ. ಕುಮಾರ ಜೀವನವು ಪವಿತ್ರತೆಯ ಶಕ್ತಿ ಮತ್ತು ಸೇವೆಗೆ ಅತ್ಯಂತ ಶ್ರೇಷ್ಠ ಅವಕಾಶವನ್ನು ನೀಡುತ್ತದೆ. ಬಂಧನಗಳನ್ನು ಹೆಚ್ಚಿಸುವ ಬದಲು ಪವಿತ್ರತೆಯನ್ನು ಕಾಪಾಡಿಕೊಂಡು ಸೇವೆಯಲ್ಲಿ ನಿರಂತರಾಗಿರುವುದೇ ಶ್ರೇಷ್ಠ ಜೀವನವಾಗಿದೆ. ತಂದೆಯ ಆದೇಶದಂತೆ ಪರಚಿಂತನೆಯನ್ನು ಬಿಟ್ಟು ತಮ್ಮ ಕಲ್ಯಾಣದಲ್ಲಿ ತೊಡಗಿಕೊಂಡು ಅನ್ಯರಿಗೂ ಮಾರ್ಗವನ್ನು ತೋರಿಸಬೇಕು. ಅನ್ಯರ ಚಿಂತನೆ ಬಿಟ್ಟು ತಮ್ಮ ಬುದ್ಧಿಯನ್ನು ಸ್ವಚ್ಛ ಚಿನ್ನದಂತೆ ಮಾಡಿಕೊಂಡು ಯೋಗ ಬಲದಿಂದ ಕರ್ಮೇಂದ್ರಿಯಗಳನ್ನು ಶಾಂತಗೊಳಿಸಬೇಕು. ತಂದೆ ಸ್ವಯಂ ಮತ್ತು ಡ್ರಾಮಾದ ಮೇಲೆ ಸಂಪೂರ್ಣ ನಿಶ್ಚಯವಿಟ್ಟವರು ಸದಾ ನಿಶ್ಚಿಂತರಾಗಿ ವಿಜಯವನ್ನು ಅನುಭವಿಸುತ್ತಾರೆ. ಪ್ರತಿಯೊಂದು ಸಂಕಲ್ಪ ಮತ್ತು ಕಾರ್ಯದಲ್ಲಿ ನಿಶ್ಚಯ ಬುದ್ಧಿಯಾಗಿರುವವರಿಗೆ ಸಫಲತೆಯು ನಿಶ್ಚಿತವಾಗಿರುತ್ತದೆ. ಹೇಳುವುದರಲ್ಲಿ ಭಾವನೆ ಮತ್ತು ಭಾವವನ್ನು ಬದಲಾಯಿಸದೆ ವಾತಾವರಣವನ್ನು ಶಕ್ತಿಶಾಲಿ ಮತ್ತು ಶುಭವಾಗಿಟ್ಟುಕೊಳ್ಳಬೇಕು. 21 ಜನ್ಮಗಳಿಗಾಗಿ 21 ಮುರಳಿಯ ಪಾಯಿಂಟ್ಸ್ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಓಂ ಶಾಂತಿ.